ಆತ ಮಹಾ ಉಗ್ರ ಸ್ವರೂಪಿ. ವಿಚಿತ್ರ ಅಂದ್ರೆ ಹೆಂಗಸರನ್ನ ಕಂಡ್ರೆ ಆತನಿಗೆ ಆಗೋದೇ ಇಲ್ವಂತೆ. ಹೀಗಾಗಿ ಗಂಡಸರಿಂದಲೇ ಪೂಜೆ ನಡೆಯಬೇಕು. ವರ್ಷಕ್ಕೊಮ್ಮೆ ನಡೆಯುವ ಈತನ ಜಾತ್ರೆಯನ್ನ ಗಂಡಸರ ಜಾತ್ರೆ ಅಂತಾನೆ ಹೆಸರು. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ದಾವಣಗೆರೆಯಲ್ಲಿ ಅದ್ದೂರಿ ಮಹೇಶ್ವರ ಜಾತ್ರೆ. ಬಸಾಪುರ ಗ್ರಾಮದಲ್ಲಿ ಪುರುಷರ ಭಕ್ತಿಯ ಪರಾಕಾಷ್ಠೆ. ಬೆಳಗ್ಗೆ 6 ಗಂಟೆಗೆ ಬಿಳಿ ಪಂಚೆ ಉಟ್ಟು ಮಡಿ ಸ್ನಾನ ಮಾಡಿ ವಿಭೂತಿ ಧರಿಸಿದ ಪುರುಷರು ಮಡಿವುಡಿಯಿಂದ ಸನ್ನಿಧಿಗೆ ಬರುವಂತೆ ಕಟ್ಟಾಜ್ಞೆ. ಇಂಥದೊಂದು ಆಚರಣೆ ಕಂಡು ಬಂದಿದ್ದು ದಾವಣಗೆರೆಯ ಬಸಾಪುರದಲ್ಲಿನ ಶ್ರೀ ಮಹೇಶ್ವರ ಕ್ಷೇತ್ರದಲ್ಲಿ. ಈ ಜಾತ್ರೆಗೆ ಗಂಡಸರ ಜಾತ್ರೆ ಅಂತಾನೆ ಹೆಸರು. ಕಳೆದ 4 ಶತಮಾನಗಳಿಂದ ಇಲ್ಲಿ ಮಹೇಶ್ವರ ಸ್ವಾಮಿ ಪೂಜೆ ನಡೆಯುತ್ತಿದೆ. ದೊಡ್ಡ ಮರದ ಕೆಳಗೆ ಭತ್ತದ ಗದ್ದೆಗಳಿರುವ ಪ್ರದೇಶದಲ್ಲಿ ಈ ಮಹೇಶ್ವರ ಸ್ವಾಮಿ ನೆಲೆಸಿದ್ದಾರೆ. ಮೂಲತಃ ಈ ಮಹೇಶ್ವರ ಸ್ವಾಮಿ ದಾವಣಗೆರೆಯ ಚಿಕ್ಕಲಗೆರೆ ಗ್ರಾಮದಲ್ಲಿ ನೆಲೆಸಿದ್ದಾರಂತೆ. ಯಾವುದೋ ಕಾರಣಕ್ಕೆ ಸ್ವಾಮಿ ಬಸಾಪುರಕ್ಕೆ ಬಂದು ನೆಲೆಸಿದನೆಂಬ ಪ್ರತೀತಿ ಇದೆ. ಈ ಜಾತ್ರೆಯ ವಿಶೇಷ ಅಂದ್ರೆ ಪೂಜೆ ನಡೆಯುವ ಸ್ಥಳದಲ್ಲಿ ಮಹಿಳೆಯರು ಮಾತ್ರ ಸುಳಿಯುವಂತಿಲ್ಲ. ಅಕಸ್ಮಾತ್ ಸುಳಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿಯಂತೆ. ಪುರದಲ್ಲಿ ನಡೀತಾ ಇರೋಂಥ ಮಹೇಶ್ವರನ ಜಾತ್ರೆಗೆ ಇದು ಸಾಮಾನ್ಯವಾಗಿ 300-400 ವರ್ಷದಿಂದ ಇರೋಂಥ ಇತಿಹಾಸ. 300-400 ವರ್ಷದಿಂದಲೂ ಇಲ್ಲಿ ಇತಿಹಾಸದ ಪ್ರಕಾರ ಮಹೇಶ್ವರನ ಜಾತ್ರೆ ನಡೆದೈತಿ. ಇಲ್ಲಿ ಏನಾಗಿದೆ, ಅವತ್ತಿಂದಲೂ ಬರೀ ಇಲ್ಲಿ ಗಂಡು ಮಕ್ಕಳದೇ ನಡೆದಿದೆ. ಹೆಣ್ಮಕ್ಳು ಅವತ್ತಿಂದಲೂ ಬಂದಿಲ್ಲ ನಮ್ಮೂರಲ್ಲಿ. ಅದಕ್ಕೆ ಅವತ್ತು ಹೇಳಿರೋಂಥ ಒಂದು ಕಟ್ಟುಪಾಡಿಗೆ ಇಲ್ಲೆಲ್ಲರೂ ಬದ್ಧವಾಗಿ ನಡ್ಕೊಂಡಿರೋದ್ರಿಂದ ಹೆಣ್ಮಕ್ಳಿಗೆ ಅವಕಾಶ ಇಲ್ಲ ಅಷ್ಟೇ. ಅವತ್ತಿಂದ ನಡೆದಿರೋದು ಇಲ್ಲಿ ಗಂಡು ಮಕ್ಕಳಿಗೆ, ಬರೀ ಗಂಡು ಮಕ್ಕಳಿಗೆ. ಬೆಳಿಗ್ಗೆ ಮಾಪಂಕ್ತಿ ಆಗುತ್ತೆ. ಮಾಪಂಕ್ತಿ ಆದಮೇಲೆ ನಾಳೆ ಇವತ್ತು ರಾತ್ರಿ ದೇವ್ರ ಊರಾಗ ಹೋಗೋ ತನಕ ಇಲ್ಲಿ ಯಾರು ಹೆಣ್ಮಕ್ಳು ಬರಲ್ಲ, ಈ ಬೌಂಡ್ರಿಗೆ ಬರಲ್ಲ. ವರ್ಷದಲ್ಲಿ 2 ದಿನ ಮಾತ್ರ ಮಹೇಶ್ವರ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯಲ್ಲಿ ಹೆಣ್ಣು ಮಕ್ಕಳು ಪಾಲ್ಗೊಳ್ಳುವ ಹಾಗಿಲ್ಲ. ಹಿಂದೊಮ್ಮೆ ಮಹಿಳೆಯರು ಜಾತ್ರೆಯಲ್ಲಿ ಭಾಗಿಯಾಗಲಿ ಅನ್ನೋ ಚರ್ಚೆ ಎದ್ದಿತ್ತು. ಈ ಚರ್ಚೆ ಆದ ಮರುದಿನವೇ ಚರ್ಚೆಯಲ್ಲಿದ್ದ ಮುಖಂಡರೊಬ್ಬನ ಮಗ ಅಪಘಾತದಲ್ಲಿ ಮೃತಪಟ್ಟರಂತೆ. ಅಂದಿನಿಂದ ಈ ದೇವರ ವಿಚಾರದಲ್ಲಿನ ಆಚರಣೆ ಬದಲಿಸುವ ವಿಚಾರಕ್ಕೆ ಯಾರು ಸಹ ಮುಂದೆ ಬಂದಿಲ್ಲ. ಸ್ವಾಮಿಗಳು ಬರ್ತಾರೆ, ಗುರುಗಳು ಬಾವಿಯೊಳಗೆ ಮುಳುಗಿ ಮೃತಿಗೆ ತಗೊಂಬರ್ತಾರೆ. ಬಾವಿಗಳಿಂದ ತಂದು ಮೇಲ್ಗಡೆಗೆ ನಮ್ಮ ಬಾಳೆಹಣ್ಣು ಚೆಪ್ಪು ಹಾರಾಟ ಅದ್ರಾಗ ಇರ್ತಾರೆ. ಅವಾಗ ಇದ್ದ ತಕ್ಷಣ ಅದು ಮಹೇಶ್ವರ ಸ್ವಾಮಿ ಬಂತಂತ ಆಡ್ತಾರೆ. ಕಾಯಿಗೆಲ್ಲ ಹೊಡೆದು ಮತ್ತೆ ವಾಪಸ್ ತಗೊಂಬಂದು ಗದ್ಗೆ ಮೇಲೆ ಇಡ್ತಾರೆ. ಗದ್ಗೆ ಮೇಲೆ ಇಟ್ಟು ಎಲ್ಲರೂ ಪ್ರಸಾದ ಮಾಡ್ತಾರಲ್ಲ. ಪ್ರಸಾದ ಮಾಡಿಲ್ಲ ಅಂದ್ಮೇಲೆ ಮತ್ತೆ ಮಹೇಶ್ವರ ಸ್ವಾಮಿ ಬಂದಿರ್ತಾರೆ, ಅದು ವಾಪಸ್ ಕಳ್ಸಕ್ಕೆ ಬರ್ತಾರೆ. ಮತ್ತೆ ವಾಪಸ್ ಕಳ್ಸಕ್ಕೆ ಬಂದಮೇಲೆ ಅದು ಬಾವಿಯಲ್ಲಿ ಇರ್ತಾರೆ. ಇಬ್ಬರು ಗುರುಗಳು ಶಿಷ್ಯ ಮುಳುಗ್ತಾ ಇರ್ತಾರೆ. ಬಾಳೆಹಣ್ಣು ಚೆಪ್ಪು ಅದನ್ನು ತೇಲ್ಬಿಡ್ತಾರೆ. ಅದ್ರಾಗ 2 ಇರ್ತಾವಲ್ರಿ, ಒಂದು ತೇಲ್ತೈತಿ, ಒಂದು ಮುಳುಗ್ತೈತಿ ರೀ. ಅದು ಏನೋ ಆ ಥರ ವಿಶೇಷ ಮಾಡ್ಕೊಂಬಂದ್ರೆ ಹಿಂದಿಂದ. ಒಂದು ತೇಲಿದ್ರೆ ಒಳ್ಳೇದಂತ, 2 ಮುಳುಗಿದ್ರೆ ಕೆಟ್ಟದಂತ. 2 ಮುಳುಗಿದ್ರೆ ಯಾರು ಕಾರ್ಯಕರ್ತರಿಗೆ ತೊಂದರೆ ಅಥವಾ ಸಾಯ್ತಾರಂತ ಭಾವನೆ ಐತಾರೆ. ಅದು ಆ ಥರ ನಡೀತೈತಿ ಅದು. ಇನ್ನು 2 ದಿನಗಳ ಕಾಲ ನಡೆಯುವ ಮಹೇಶ್ವರನ ಜಾತ್ರೆಯಲ್ಲಿ ಅನ್ನ ಸಾರು, ಬಾಳೆಹಣ್ಣು, ಮಜ್ಜಿಗೆ ಹೀಗೆ ವಿಶೇಷವಾದ ಪ್ರಸಾದವನ್ನು ನೀಡಲಾಗುತ್ತೆ. ಗ್ರಾಮದಿಂದ ಹೊರವಲಯದಲ್ಲಿರುವ ಈ ಜಾತ್ರೆಗೆ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಜನ ಬರ್ತಾರೆ. ಈ ವಿಶೇಷ ಜಾತ್ರೆ ಎಲ್ಲರನ್ನ ಅಚ್ಚರಿ ಪಡುವಂತೆ ಮಾಡಿರುವುದು ಸುಳ್ಳಲ್ಲ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಆತ ಮಹಾ ಉಗ್ರ ಸ್ವರೂಪಿ. ವಿಚಿತ್ರ ಅಂದ್ರೆ ಹೆಂಗಸರನ್ನ ಕಂಡ್ರೆ ಆತನಿಗೆ ಆಗೋದೇ ಇಲ್ವಂತೆ. ಹೀಗಾಗಿ ಗಂಡಸರಿಂದಲೇ ಪೂಜೆ ನಡೆಯಬೇಕು. ವರ್ಷಕ್ಕೊಮ್ಮೆ ನಡೆಯುವ ಈತನ ಜಾತ್ರೆಯನ್ನ ಗಂಡಸರ ಜಾತ್ರೆ ಅಂತಾನೆ ಹೆಸರು. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ದಾವಣಗೆರೆಯಲ್ಲಿ ಅದ್ದೂರಿ ಮಹೇಶ್ವರ ಜಾತ್ರೆ. ಬಸಾಪುರ ಗ್ರಾಮದಲ್ಲಿ ಪುರುಷರ ಭಕ್ತಿಯ ಪರಾಕಾಷ್ಠೆ. ಬೆಳಗ್ಗೆ 6 ಗಂಟೆಗೆ ಬಿಳಿ ಪಂಚೆ ಉಟ್ಟು ಮಡಿ ಸ್ನಾನ ಮಾಡಿ ವಿಭೂತಿ ಧರಿಸಿದ ಪುರುಷರು ಮಡಿವುಡಿಯಿಂದ ಸನ್ನಿಧಿಗೆ ಬರುವಂತೆ ಕಟ್ಟಾಜ್ಞೆ. ಇಂಥದೊಂದು ಆಚರಣೆ ಕಂಡು ಬಂದಿದ್ದು ದಾವಣಗೆರೆಯ ಬಸಾಪುರದಲ್ಲಿನ ಶ್ರೀ ಮಹೇಶ್ವರ ಕ್ಷೇತ್ರದಲ್ಲಿ. ಈ ಜಾತ್ರೆಗೆ ಗಂಡಸರ ಜಾತ್ರೆ ಅಂತಾನೆ ಹೆಸರು.
ಕಳೆದ 4 ಶತಮಾನಗಳಿಂದ ಇಲ್ಲಿ ಮಹೇಶ್ವರ ಸ್ವಾಮಿ ಪೂಜೆ ನಡೆಯುತ್ತಿದೆ. ದೊಡ್ಡ ಮರದ ಕೆಳಗೆ ಭತ್ತದ ಗದ್ದೆಗಳಿರುವ ಪ್ರದೇಶದಲ್ಲಿ ಈ ಮಹೇಶ್ವರ ಸ್ವಾಮಿ ನೆಲೆಸಿದ್ದಾರೆ. ಮೂಲತಃ ಈ ಮಹೇಶ್ವರ ಸ್ವಾಮಿ ದಾವಣಗೆರೆಯ ಚಿಕ್ಕಲಗೆರೆ ಗ್ರಾಮದಲ್ಲಿ ನೆಲೆಸಿದ್ದಾರಂತೆ. ಯಾವುದೋ ಕಾರಣಕ್ಕೆ ಸ್ವಾಮಿ ಬಸಪುರಕ್ಕೆ ಬಂದು ನೆಲೆಸಿದನೆಂಬ ಪ್ರತೀತಿ ಇದೆ. ಈ ಜಾತ್ರೆಯ ವಿಶೇಷ ಅಂದ್ರೆ ಪೂಜೆ ನಡೆಯುವ ಸ್ಥಳದಲ್ಲಿ ಮಹಿಳೆಯರು ಮಾತ್ರ ಸುಳಿಯುವಂತಿಲ್ಲ. ಅಕಸ್ಮಾತ್ ಸುಳಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿಯಂತೆ. ಪುರದಲ್ಲಿ ನಡೀತಾ ಇರೋಂಥ ಮಹೇಶ್ವರನ ಜಾತ್ರೆಗೆ ಇದು ಸಾಮಾನ್ಯವಾಗಿ 300-400 ವರ್ಷದಿಂದ ಇರೋಂಥ ಇತಿಹಾಸ. 300-400 ವರ್ಷದಿಂದಲೂ ಇಲ್ಲಿ ಇತಿಹಾಸದ ಪ್ರಕಾರ ಮಹೇಶ್ವರನ ಜಾತ್ರೆ ನಡೆದೈತಿ. ಇಲ್ಲಿ ಏನಾಗಿದೆ, ಅವತ್ತಿಂದಲೂ ಬರೀ ಇಲ್ಲಿ ಗಂಡು ಮಕ್ಕಳದೇ ನಡೆದಿದೆ. ಹೆಣ್ಮಕ್ಳು ಅವತ್ತಿಂದಲೂ ಬಂದಿಲ್ಲ ನಮ್ಮೂರಲ್ಲಿ. ಅದಕ್ಕೆ ಅವತ್ತು ಹೇಳಿರೋಂಥ ಒಂದು ಕಟ್ಟುಪಾಡಿಗೆ ಇಲ್ಲೆಲ್ಲರೂ ಬದ್ಧವಾಗಿ ನಡ್ಕೊಂಡಿರೋದ್ರಿಂದ ಹೆಣ್ಮಕ್ಳಿಗೆ ಅವಕಾಶ ಇಲ್ಲ ಅಷ್ಟೇ. ಅವತ್ತಿಂದ ನಡೆದಿರೋದು ಇಲ್ಲಿ ಗಂಡು ಮಕ್ಕಳಿಗೆ, ಬರೀ ಗಂಡು ಮಕ್ಕಳಿಗೆ ಬೆಳಿಗ್ಗೆ ಮಾಪಂಕ್ತಿ ಆಗುತ್ತೆ. ಮಾಪಂಕ್ತಿ ಆದಮೇಲೆ ನಾಳೆ ಇವತ್ತು ರಾತ್ರಿ ದೇವ್ರ ಊರಾಗ ಹೋಗೋ ತನಕ ಇಲ್ಲಿ ಯಾರು ಹೆಣ್ಮಕ್ಳು ಬರಲ್ಲ, ಈ ಬೌಂಡ್ರಿಗೆ ಬರಲ್ಲ. ವರ್ಷದಲ್ಲಿ 2 ದಿನ ಮಾತ್ರ ಮಹೇಶ್ವರ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯಲ್ಲಿ ಹೆಣ್ಣು ಮಕ್ಕಳು ಪಾಲ್ಗೊಳ್ಳುವ ಹಿಂದೊಮ್ಮೆ ಮಹಿಳೆಯರು ಜಾತ್ರೆಯಲ್ಲಿ ಭಾಗಿಯಾಗಲಿ ಅನ್ನೋ ಚರ್ಚೆ ಎದ್ದಿತ್ತು. ಈ ಚರ್ಚೆ ಆದ ಮರುದಿನವೇ ಚರ್ಚೆಯಲ್ಲಿದ್ದ ಮುಖಂಡರೊಬ್ಬನ ಮಗ ಅಪಘಾತದಲ್ಲಿ ಮೃತಪಟ್ಟರಂತೆ. ಅಂದಿನಿಂದ ಈ ದೇವರ ವಿಚಾರದಲ್ಲಿನ ಆಚರಣೆ ಬದಲಿಸುವ ವಿಚಾರಕ್ಕೆ ಯಾರು ಸಹ ಮುಂದೆ ಬಂದಿಲ್ಲ. ಸ್ವಾಮಿಗಳು ಬರ್ತಾರೆ, ಗುರುಗಳು ಅವ್ರ ಬಾವಿಯೊಳಗೆ ಮುಳುಗಿ ಮೃತಿಗೆ ತಗೊಂಬರ್ತಾರೆ. ಬಾವಿಗಳಿಂದ ತಂದು ಮೇಲ್ಗಡೆಗೆ ನಮ್ಮ ಬಾಳೆಹಣ್ಣು ಚಪ್ಪು ಹಾರಾಟ ಅದ್ರಾಗ ಇಡ್ತಾರೆ. ಅವಾಗ ಇಟ್ಟ ತಕ್ಷಣ ಅದು ಮಹೇಶ್ವರ ಸ್ವಾಮಿ ಬಂತಂತ ಆಡ್ತಾರೆ. ನಿಮಗೆ ಕಾಯಿಗೆಲ್ಲ ಹೊಡೆದು ಮತ್ತೆ ವಾಪಸ್ ತಗೊಂಬಂದು ಗದ್ಗೆ ಮೇಲೆ ಇಡ್ತಾರೆ. ಗದ್ಗೆ ಮೇಲೆ ಇಟ್ಟು ಎಲ್ಲರೂ ಪ್ರಸಾದ ಮಾಡ್ತಾರಲ್ಲ. ಪ್ರಸಾದ ಮಾಡಿಲ್ಲ ಅಂದ್ಮೇಲೆ ಮತ್ತೆ ಮಹೇಶ್ವರ ಸ್ವಾಮಿ ಬಂದಿರ್ತಾರೆ, ಅದು ವಾಪಸ್ ಕಳ್ಸಕ್ಕೆ ಬರ್ತಾರೆ. ಮತ್ತೆ ವಾಪಸ್ ಕಳ್ಸಕ್ಕೆ ಬಂದಮೇಲೆ ಅದು ಬಾವಿಯಲ್ಲಿ ಇರ್ತಾರಲ್ರಿ, ಇಬ್ಬರು ಗುರುಗಳು ಶಿಷ್ಯ ಮುಳುಗ್ತಾ ಇರ್ತಾರೆ. ಬಾಳೆಹಣ್ಣು ಚಪ್ಪು ಅದನ್ನು ತೇಲಿ ಬಿಡ್ತಾರೆ. ಅದ್ರಾಗ 2 ಇರ್ತಾವಲ್ರಿ, ಒಂದು ತೇಲ್ತೈತಿ, ಒಂದು ಮುಳುಗ್ತೈತಿ ರೀ. ಅದು ಏನೋ ಆ ಥರ ವಿಶೇಷ ಮಾಡ್ಕೊಂಬಂದ್ರೆ ಹಿಂದಿಂದ. ಒಂದು ತೇಲಿದ್ರೆ ಒಳ್ಳೇದಂತ, 2 ಮುಳುಗಿದ್ರೆ ಕೆಟ್ಟದಂತ. 2 ಮುಳುಗಿದ್ರೆ ಯಾರು ಕಾರ್ಯಕರ್ತರಿಗೆ ತೊಂದರೆ ಅಥವಾ ಸಾಯ್ತಾರಂತ ಭಾವನೆ ಐತಾರೆ. ಅದು ಆ ಥರ ನಡೀತೈತೆ ಅದು. ಇನ್ನು 2 ದಿನಗಳ ಕಾಲ ನಡೆಯುವ ಮಹೇಶ್ವರನ ಜಾತ್ರೆಯಲ್ಲಿ ಅನ್ನ ಸಾರು, ಬಾಳೆಹಣ್ಣು, ಮಜ್ಜಿಗೆ ಹೀಗೆ ವಿಶೇಷವಾದ ಪ್ರಸಾದವನ್ನು ನೀಡಲಾಗುತ್ತೆ. ಗ್ರಾಮದಿಂದ ಹೊರವಲಯದಲ್ಲಿರುವ ಈ ಜಾತ್ರೆಗೆ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಜನ ಬರ್ತಾರೆ. ಈ ವಿಶೇಷ ಜಾತ್ರೆ ಎಲ್ಲರನ್ನ ಅಚ್ಚರಿ ಪಡುವಂತೆ ಮಾಡಿರುವುದು ಸುಳ್ಳಲ್ಲ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.